ನಮಸ್ಕಾರ. ನಮ್ಮ ಕಾಶಿ ರಘೋತ್ತಮರಾವ್, ಪ್ರೊಫೆಸರ್ ಕಾಶಿ ರಘೋತ್ತಮರಾವ್ಗೆ 70 ವರ್ಷ ಅಂದರೆ ನಂಬೋದಕ್ಕೆ ಆಗೋದಿಲ್ಲ. ಕಾಶಿ ಅನ್ನೋದು ಅವ್ರ ಹೆಸರಲ್ಲೇ ಇದೆ. ಅವರೊಂಥರ ಜ್ಞಾನ ಕಾಶಿ. ಕನ್ನಡದಲ್ಲಿ ನಾವು ಮತ್ತು ರಘೋತ್ತಮರಾವ್ ಒಟ್ಟಿಗೆ ಒಂದೇ ಸೀರಿಯಲ್ ಮೂಲಕ ಇಬ್ಬರು ಡೈರೆಕ್ಷನ್ ಮಾಡಿದ್ವಿ. ಅದು ಜೀವ ಜಗತ್ತು ಅಂತ. ಬಹುಶಃ ಇಂಡಿಯಾದಲ್ಲೇ ಅಂದರೆ ಪ್ರಾದೇಶಿಕ ಭಾಷೆಯಲ್ಲಿ ಮೊಟ್ಟ ಮೊದಲ ಪ್ರಾಣಿಗಳ ಕುರಿತಾದ ಅಂದರೆ ವೈಲ್ಡ್ ಲೈಫಿಗೆ ಕುರಿತಾದ ಧಾರಾವಾಹಿ ಅದು. ಅದಕ್ಕೆ ಕಥೆನೂ ಕೊಡ್ತಾಯಿದ್ರು, ಸಂಭಾಷಣೆ ನಾನು ಬರಿತಾಯಿದ್ದೆ, ಅದನ್ನ ಓದಿ ತಿದ್ದೋರು, ಮತ್ತು ಅವ್ರ ಗೈಡೆನ್ಸ್ ಏನೇನು ಬೇಕೋ ಇದೇ ರೀತಿ ತೊಗೋಬೇಕು ಈ ಸೀನ್ ಅಂತ ಹೇಳ್ತಾ ಇದ್ದಿದ್ದು ಅವರೇನೆ. ಅಂದರೆ ಅವರು ಬಹಳ ಅದ್ಭುತವಾಗಿ ಅವ್ರಿಗೆ ಅದು ಶಾರ್ಟ್ಸ್ ಬಗ್ಗೆ ಅವರಿಗೆ ಸರಿಯಾಗಿ ಗೊತ್ತಿಲ್ಲದೇ ಇದ್ದರು, ಆ ಶಾರ್ಟ್ಸ್ ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಅಪೂರ್ವವಾದ ಜ್ಞಾನ ಇತ್ತು. ಹಾಗಾಗಿ ಅವ್ರು ನನಗೆ ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿ ಚೆನ್ನಾಗೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ನಾವು ಒಂದು ಸುಮಾರು 10-15 ವರ್ಷಗಳ ಕಾಲ ಒಟ್ಟಿಗೆ ಡೈರೆಕ್ಷನ್ ಮಾಡಿದ್ವಿ, ಡಾಕ್ಯುಮೆಂಟ್ರಿ ಮಾಡಿದ್ವಿ, ಸೀರಿಯಲ್ ಮಾಡಿದ್ವಿ. ಎಲ್ಲದರಲ್ಲೂ ಅವರು ಕೆಲವು ಸರಿ ನಾನೇ ಪ್ರಳಯಾಂತಕ ಅಂದ್ಕೊಂಡಿರ್ತಿದ್ದೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ. ಆದರೆ ಅವರು ಅದರೊಳಗೂ ಕೂಡ ತಪ್ಪು ಹಿಡಿಯೋರು. ರಾಗು ಇದು ಹೀಗೆ ಬರಿಬಾರ್ದು, ಇದು ಹೀಗೆ ಕನ್ವೆ ಮಾಡಬೇಕು, ಇಂಥವ್ರಿಗೆ ಹೇಳ್ತಾ ಇದ್ದೀವಿ ಇದನ್ನು, ಅದರಿಂದ ಈ ರೀತಿಯೇ ತೊಗೋಬೇಕಾಗುತ್ತೆ ನಾವು ಅಂತ ಹೇಳ್ತಿದ್ದರಲ್ಲಿ ಮೊದಲ ವ್ಯಕ್ತಿ ಅವರು. ಹಾಗಾಗಿ ಅವರು ರಘೋತ್ತಮರಾವ್ಗೆ ನಾನು ಬಹಳಷ್ಟು ಬೆಲೆ ಕೊಡ್ತೀನಿ. ಅವ್ರಿಗೊಂಥರ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ರು. ನಾನಿದು ಈವನ್ ಅವ್ರ ಮನೆಯಲ್ಲೂ ಕೂಡ ನನಗೆ ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ. ಒಂಥರ ರಘೋತ್ತಮರಾವ್ಗಿಂತ ನಾನು ದೊಡ್ಡನಾದರೂ ಕೂಡ ಅವ್ರ ಮನೆ ಮಗನ ಥರ ಇದ್ದೀನಿ ನಾನು. ಈಗಲೂ ಅವ್ರು ರಘೋತ್ತಮರಾವ್ ಇವರಿಗೆ ಅವ್ರ ಮಿಸ್ಸಸ್ಗೆ ನಾನು ಅತ್ತಿಗೆ ಅಂತಲೇ ಕರೆಯೋದು. ಅವ್ರು ಮಾಡೋ ಉಪ್ಪಿಟ್ಟು ಅದ್ಭುತವಾಗಿರುತ್ತೆ. ಅವರು ಆರೋಗ್ಯ ಎಲ್ಲವನ್ನು ದೇವರು ಕೊಟ್ಟು ಕಾಪಾಡಲಿ, ನಾನು ಮತ್ತು ಅವರು ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ನಾನು ಡಾಕ್ಟರ್ ಮದನ್. ನನ್ನ ಪರಿಚಯ ಏನು ಮಾಡಬೇಕಾದ್ದಿಲ್ಲ. ನನ್ನ ರಘೋತ್ತಮರಾವ್ ಅವರ ಸ್ನೇಹ ಸುಮಾರು 15 ವರ್ಷದಷ್ಟು ಅಂತ ಅನ್ಕೋತೀನಿ. ನಾನು ಅವ್ರ ಜೊತೆ ಹೋದಾಗಲೆಲ್ಲ ನಡೆಯೋ ವಿಚಾರ ವಿನಿಮಯ, ಹಕ್ಕಿಗಳ ಬಗ್ಗೆ, ಪ್ರಕೃತಿ ಬಗ್ಗೆ ವಿಷಯಗಳು ನಾವು ವಿನಿಮಯ ಮಾಡಿಕೊಂಡಾಗ ನಮಗೆ ನಿಜವಾಗ್ಲೂ ಅವರಲ್ಲಿರೋ ಅದ್ಭುತ ಜ್ಞಾನ ನಮಗೂ ಮುಂದಕ್ಕೆ ತಿಳ್ಕೊಳ್ಳೋದಕ್ಕೆ, ನಮ್ಮ ಸ್ನೇಹಿತರಿಗೆ ತಿಳಿಸೋದಕ್ಕೆ, ಮತ್ತು ನಾವು ಅದರಿಂದ ಅದಕ್ಕೋಸ್ಕರ ಇಂಟ್ರೆಸ್ಟ್ ಬಂದಿದ್ದು ಇದೆಲ್ಲನೂ ರಘೋತ್ತಮರಾವ್ ಅವ್ರ ಜೊತೆ ಸೇರಿದಾಗಲೇ. ಒಳ್ಳೆಯ ಸಹೃದಯ ಮನುಷ್ಯ. ನಾವು ಅವ್ರ ಜೊತೆ ಒಂದು ಸಲಿ ಸ್ನೇಹದ ಜೊತೆ ಅದರ ಅರ್ಥವಾಗಿಬಿಟ್ರೆ ನಮಗೆ ನಾವು ಪ್ರತಿದಿನ ಎಷ್ಟೋ ಸಲ ನಾವು ಬೆಳಗ್ಗೆ ಫೋನ್ ಮಾಡಬೇಕು, ಇಲ್ಲ ಅವರೇ 2-3 ದಿನ ಆಯಿತು ಡಾಕ್ಟ್ರೇ ಫೋನ್ ಮಾಡಿ ಏನೋ ಮಾಡಬೇಕು ಅನ್ನಿಸ್ತು ಅನ್ನೋವಂಥ ಬಾಂಧವ್ಯ ನಮ್ಮಿಬ್ಬರನ್ನ ಕಟ್ ಹಾಕಿದೆ. ಯಾವ ಪೂರ್ವ ಜನ್ಮದ ಪುಣ್ಯವೋ ನಮಗೆ ಇಂಥ ಸ್ನೇಹಿತರು, ಇಂಥ ಸಹೃದಯ ಮನುಷ್ಯ, ಇಂಥ ಜ್ಞಾನವಂತ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಂತೋಷ, ನೆಮ್ಮದಿಗಳನ್ನ ಕೊಟ್ಟು ಇನ್ನೂ 100 ವರ್ಷ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಜೊತೆಲಿ ಹೋದಾಗಲೆಲ್ಲ ಆಗೋ ಅನುಭವ ಮಾತ್ರ ಚಿರಸ್ಮರಣೀಯ. ಒಂದಲ್ಲ ಎರಡಲ್ಲ, ಸಾವಿರಾರು. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ಅನುಭವ ತಿಳಿಸೋದಕ್ಕೆ ಚಾನ್ಸ್ ಮಾಡಿಕೊಟ್ಟ ಅವ್ರ ಮನೆಯವ್ರಿಗೂ ಅಭಿನಂದನೆಗಳು. ಧನ್ಯವಾದ. ರಘೋತ್ತಮರಾವ್, ನಮಸ್ಕಾರ. ನೀವು ನಾನು ಕಂಡಿರುವಂತಹ ಅಪರೂಪದ ಸಜ್ಜನರ ಪೈಕಿ ಅಗ್ರಗಣ್ಯ ಪಂಕ್ತಿಯಲ್ಲಿರುವಂತಹವರು. ಕೆಲವರನ್ನು ಜ್ಞಾಪಿಸ್ಕೊಂಡ ತಕ್ಷಣವೇ ಸಂತೋಷ ಆಗುತ್ತೆ. ನೀವೇ ಆಗಲಿ, ಸ್ಮಿತಾನೇ ಆಗಲಿ, ಸುಷ್ಮಾನೇ ಆಗಲಿ, ನಿಮ್ಮನ್ನೆಲ್ಲ ಜ್ಞಾಪಿಸ್ಕೊಂಡಾಗ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಮತ್ತು ಆಮೋದ ಮೂಡುವಂತಹದ್ದಾಗತ್ತೆ. ನೀವಂತೂ ಬಿಡಿಯಪ್ಪ, ಯಾವುದೋ ಕಾಡಿಗೆ ಹೋಗ್ತೀರಿ, ಯಾವುದೋ ಪಕ್ಷಿ ನೋಡ್ತೀರಿ, ಅದರ ರೆಕ್ಕೆ ನೋಡ್ತೀರಿ, ಅದರ ಪುಕ್ಕ ನೋಡ್ತೀರಿ, ಏನು ಚೆನ್ನಾಗಿದೆ ಅಂತೀರಿ. ಅಲ್ಲಿಂದ ಇಲ್ಲಿಗೆ ಬರ್ತೀರಿ, ಯಾರೋ ನಿಮ್ಮ ಮುಂದೆ ಬರ್ತಾರೆ, ಕೂತ್ಕೋತಾರೆ, ಏನೇನೋ ತಮ್ಮ ಗೋಳುಗಳನ್ನೆಲ್ಲ ಹೇಳ್ಕೋತಾರೆ, ಕಷ್ಟಗಳನ್ನೆಲ್ಲ ಹೇಳ್ಕೋತಾರೆ. ಅವನ್ನೆಲ್ಲ ನಿವಾರಣೆ ಮಾಡಬೇಕಾದಂತಹ ಉಪಾಯಗಳನ್ನು ಅವರಿಗೆ ಸೂಚಿಸಿ ಆ ಪಕ್ಷಿಯು ಎಷ್ಟು ಸಂತೋಷವಾಗಿ ತನ್ನ ರೆಕ್ಕೆಗಳನ್ನು ಬಡಿದಾಡ್ಕೊಳ್ತಾ ಇತ್ತೋ ಅದೇ ರೀತಿಯಲ್ಲಿ ಇವರು ಕೂಡ ಸಂತೋಷದ ರೆಕ್ಕೆಯನ್ನು ತಾವು ಮೂಡಿಸಿಕೊಂಡು ಹಾರಾಡಲಿಕ್ಕೆ ಆಗುವಂತಹ ರೀತಿಯಲ್ಲಿ ಅನುವು ಮಾಡಿಕೊಡ್ತಾ ಇರ್ತೀರಿ. ಇದೊಂದು ವಿಶೇಷವಾದಂತಹ ಸಾಧನೆಯೇ ಸರಿ. ನೀವು
ನಮ್ಮ ಹಾಸ್ಯದ ಮೂಲಕ ಎಂತೆಂಥದ್ದನ್ನು ತೊಗೊಳ್ತೀರಿ ನೀವು, ಕೈಲಾಸಮ್ಮ ತೊಗೋತೀರಾ, ಬೀಚಿತ್ ತೊಗೋತೀರಾ, ಇವುಗಳೆಲ್ಲದರ ಮೂಲಕ ಹ್ಯೂಮರ್ ಎಲ್ರಿಗೂ ಗೊತ್ತಿರೋದು ಲಾಫ್ಟರ್ ಈಸ್ ದ ಮೆಡಿಸನ್ ಅಂತ. ಆದರೆ ಯಾವ ರೋಗಕ್ಕೆ ಅಂತ ಗೊತ್ತಿರಲಿಲ್ಲ. ಲಾಫ್ಟರ್ ಈಸ್ ದ ಮೆಡಿಸನ್ ಟು ಓವರ್ಕಮ್ ಆಲ್ ಅವರ್ ವರೀಸ್ ಅನ್ನೋದನ್ನು ನೀವು ಪದೇ ಪದೇ ತೋರಿಸ್ಕೊಡ್ತಾ ಇದ್ದೀರಿ. ಈ ರೀತಿಯಲ್ಲಿ ಎಷ್ಟೋ ಫ್ಯಾಮಿಲಿಗಳು ಮತ್ತೆ ಸಂತೋಷವನ್ನು ಕಾಣಲಿಕ್ಕೆ ಮತ್ತು ತನ್ಮೂಲಕ ತಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳಿಕ್ಕೆ ನೀವು ಯು ಹ್ಯಾವ್ ಬಿಕಮ್ ದಿ ಟೂಲ್ ಫಾರ್ ದ್ಯಾಟ್. ಇಂತಹ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಿರುವ ನೀವು ಈಗ 70 ಅಂದರೆ 70 ವರ್ಷಕ್ಕೆ ಕಾಲಿಟ್ಟಿದ್ದೀರಿ. 72 ಅಂದರೆ 72. ನೀವು 72ಕ್ಕೆ ಬರೋದಕ್ಕೆ ಮುಂಚೆನೇ ಎಲ್ಲರಿಗೂ ಹತ್ತಿರವಾಗಿದ್ದೀರಿ. ನಿಮಗೆ ಇಂದಿನ ಶುಭಾಶಯಗಳನ್ನು, ನಿಮ್ಮ ದಿನದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶುಭವಾಗಲಿ. ಇನ್ನು 30 ವರ್ಷ ಬಾಕಿ ಇರುವಂತಹದ್ದು, ಅದು ಇದೇ ರೀತಿಯಲ್ಲೇ ಸುಗಮವಾಗಿ ಕಳೆದು ಹೋಗಲಿ ಅಂತ ಹಾರೈಸ್ತೀನಿ. ಚೆನ್ನಾಗಿರಿ, ಚೆನ್ನಾಗಿ ಬಾಳಿ. Professor K.R. Rao and myself were professional colleagues for more than 30 years in APS College. He was a professor in economics and taught the subject with great confidence and enthusiasm, commanding respectful applause from his students. He inspired the students to develop a flair for practical interest in the subject. Professor K.R. Rao is a multidimensional personality. I've seen some of his lectures and speeches in the YouTube channel delivered in colleges, universities, and well-known organizations. Particularly, his impressive lectures on personal development requires commendable appreciation. His speeches or lectures are always marked by clarity, vision, and purpose. The delivery of message too was simple and characterized by pure, practical, and distilled wisdom. Professor K.R. Rao is one of my trusted friends, complete 70 golden years of bubbling activity. It is my humble prayer to God Almighty to bestow on him and his family good health, long life, and happiness in years to come. Namaskara. Among the many friends whom I have been bestowed with in this sweet life, I would regard the friendship of Professor K.R. Rao as a significant blessing. He simply walked into my heart like a gentle breeze, like a soft song. To this day, the breeze never became stiff, the song never got loud. Very sweet of him. And whenever I look into my heart, I realize that he has always been there, and I'm gratefully aware that he would always be there with me, in me, for me. What is significant about K.R. Rao, whom I dearly call Rao Sahib, is he is majestic and simple, simply majestic. As a friend, he taught me and he corrected me in his own way without making it obvious. He taught me that if you want to inspire others, you don't have to launch a program, but all that you have to do is remain inspired. That's what he is. He corrected me by showing that if we have to be firm, you can be gentle and you can still be firm. That's what he showed me. So I have the immense privilege of being an integral feature of his large and loving family. All his children are mine too. His grandchildren are my grandchildren. He regards his sons-in-law as his own sons. Yes, for me also, they are my very own. So such a sweet blessing he has always been. And I'm told that he is 70. I believe that he always speaks the truth, but here I have a little doubt. If he is 70 today, I think he has been so for a number of years. If he looks 50 today, even today, he is going to remain so for a number of years from now on.
Rao Sahib, my love to you, my gratitude to you. Pasiyama Saradassadam. Witness 1,000 moons. Go through 100 spring seasons with your devoted wife, who is nothing but a beautiful Amsa of Parasakti herself. Namaskara. ಆತ್ಮೀಯ ಮಿತ್ರ ರಘೋತ್ತಮ್ ರಾವ್ರ 70ನೇ ವರ್ಷದ ಜನ್ಮದಿನಾಚರಣೆ ನನಗೆ ಅತ್ಯಂತ ಸಂತೋಷ ತಂದಿದೆ. ನನ್ನ ಮತ್ತು ರಘೋತ್ತಮ್ ಸ್ನೇಹ 48 ವರ್ಷಗಳದ್ದು. ನಾನು ಮತ್ತು ರಘೋತ್ತಮ್ ರಾವ್ ಸ್ನಾತಕೋತ್ತರ ಪದವಿ ವಿದ್ಯಾಭ್ಯಾಸದ ಸಮಯದಲ್ಲಿ ಸಹಪಾಠಿಗಳು. 1977ರಲ್ಲಿ ಮೊದಲ ಭೇಟಿಯಲ್ಲೇ ಅವನ ಆತ್ಮೀಯತೆಯನ್ನು ಕಂಡುಕೊಂಡೆ. ಆತ ಅತ್ಯಂತ ಬುದ್ಧಿವಂತ ಮತ್ತು ಸರಳ ಜೀವಿ ಮತ್ತು ಬಹಳ ಸುಸಂಸ್ಕೃತ ವ್ಯಕ್ತಿತ್ವವನ್ನು ಪಡೆದಂತಹ ಒಬ್ಬ ಅಪರೂಪದ ಮನುಷ್ಯ. ರಘೋತ್ತಮ್ ರಾವ್ ಮತ್ತು ನನ್ನ ಯೋಚನೆಗಳ ರೀತಿ ನೀತಿ ಒಂದೇ ಆದದ್ರಿಂದ ನಾವು ಬಹಳ ಬೇಗನೆ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರೇರೇಪಣೆ ಆಯಿತು. ರಘೋತ್ತಮ್ ರಾವ್ ಯಾವಾಗಲೂ ಬಹಳ ಅಚ್ಚುಕಟ್ಟು, ಎಲ್ಲವನ್ನೂ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಮತ್ತು ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಅನ್ನೋದು ಬಹಳಷ್ಟು ಅರ್ಥ ಮಾಡಿಕೊಂಡಂಥ, ಬಹಳಷ್ಟು ಕಷ್ಟವನ್ನು ಪರಿಶ್ರಮವನ್ನು ಪಡುವಂತಹ ವ್ಯಕ್ತಿತ್ವ, ಜೀವನ ಸೌಂದರ್ಯದ ಎಲ್ಲ ಮಜಲುಗಳನ್ನು ಅರ್ಥ ಮಾಡಿಕೊಂಡಂಥ ಬಹಳ ಶ್ರೇಷ್ಠ ವ್ಯಕ್ತಿತ್ವವನ್ನು ಪಡೆದಂಥವರು ರಘೋತ್ತಮ್ ರಾವ್. ಹಿ ಈಸ್ ಎನ್ ಎಕ್ಸ್ಪರ್ಟ್ ಇನ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್. ನಿರ್ಧಾರ ತೆಗೆದುಕೊಳ್ಳೋದು ಹೇಗೆ ಅಂತ ನಾವು ರಘೋತ್ತಮ್ ರಾವ್ರನ್ನು ನೋಡಿ ಕಲಿಬೇಕು. ಹಾಗೆ ಅವರನ್ನು ನೋಡಿ ಕಲಿಯುವಂಥದ್ದು ಬಹಳ ಇದೆ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಾಗಲಿ, ರಚನಾತ್ಮಕವಾಗಿ ಯೋಚನೆ ಮಾಡೋದಾಗಲಿ, ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡೋದಾಗಲಿ, ಹಾಗೆ ಇನ್ನೊಬ್ಬರನ್ನೇ ಮಾತಾಡೋದು ಹೇಗೆ, ಸಂಬಂಧ ಇಟ್ಕೊಳ್ಳೋದು ಹೇಗೆ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಭಾವೋದ್ವೇಗಗಳನ್ನು ನಾವು ನಿಯಂತ್ರಿಸ್ಕೊಳ್ಳೋದು ಹೇಗೆ, ಒತ್ತಡಗಳನ್ನು ಸಹಿಸ್ಕೊಳ್ಳೋದು ಹೇಗೆ, ಇದೆಲ್ಲವನ್ನೂ ಕೂಡ ನಾವು ರಘೋತ್ತಮ್ ರಾವ್ರವರನ್ನು ನೋಡಿ ಕಲಿಬೇಕು. ಈ ಎಲ್ಲ ಗುಣಗಳನ್ನು ಈತ ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿರುವಂತಹ ವ್ಯಕ್ತಿ ಅಂಥೇಳಿ ನಾನು ಭಾವಿಸ್ಕೊಂಡಿರೋದು. ನನ್ನ ಬಹಳ ಆತ್ಮೀಯನಾದ ರಘೋತ್ತಮ್ 70 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ನನಗೆ ನಿಜವಾಗಲೂ ಈತ 100 ವರ್ಷಗಳು ಬಾಳಬೇಕು ಮತ್ತು ಅನೇಕರಿಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ಬಹಳ ಸರಳತೆಯಿಂದ ಜೀವನವನ್ನು ಮಾಡಿಕೊಂಡಂತಹ ಈ ವ್ಯಕ್ತಿ ಇನ್ನೊಬ್ಬರಿಗೆ ಮಾದರಿಯಾಗಿ ನಿಂತ್ಕೊಂಡಿರೋದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಮತ್ತು ಎಲ್ಲರೂ ಇಷ್ಟಪಡುವಂತಹ ಅತ್ಯಂತ ಪ್ರಬುದ್ಧ ವ್ಯಕ್ತಿ ಮತ್ತು ಈತ ಎಲ್ಲರೂ ಇಷ್ಟಪಡುವಂಥ ಮಾನವ ಸಂಪನ್ಮೂಲ ತರಬೇತಿದಾರ. ಮಾನವ ಹೃದಯಗಳನ್ನು ಹೇಗೆ ಮುಟ್ಟಬೇಕು ಅನ್ನೋದನ್ನು ನಾವು ರಘೋತ್ತಮ್ ರಾವ್ರನ್ನು ನೋಡಿನೇ ಕಲಿಬೇಕು. ನಮಸ್ತೆ. ಒಂದು ಕುಟುಂಬದಲ್ಲಿ ಸಂಸ್ಕಾರ ಮತ್ತು ಮೌಲ್ಯ ಇದ್ದರೆ ಆ ಕುಟುಂಬದಲ್ಲಿರ್ತಕ್ಕಂಥ ಜನ ಹೇಗೆ ಅರಳುತ್ತಾರೆ ಅನ್ನೋದಕ್ಕೆ ರಘೋತ್ತಮ್ ರಾವ್ ಕಾಶಿ ಅವರ ಕುಟುಂಬ ಸಾಕ್ಷಿ. ಸಾಮಾನ್ಯವಾಗಿ ನಾವು ಪುರುಷ ಪ್ರಧಾನ ಸಮಾಜ ಅಂತ ಏನೇ ಹೇಳಿದ್ರೂ ಕುಟುಂಬದಲ್ಲಿ ಒಬ್ಬರು ಮುಖ್ಯಸ್ಥರು ಅಂತ ಇರ್ತಾರಲ್ಲ, ಅವರು ನಡ್ಕೊಳ್ತಕ್ಕಂಥ ರೀತಿ, ಅವರು ಯಾವ ರೀತಿ ತಮ್ಮ ಮಕ್ಕಳನ್ನ ಅರಳೋದಕ್ಕೆ ಬಿಡ್ತಾರೆ, ಹಾಗೆ ಮಾಡಿದಾಗ ಕುಟುಂಬದಲ್ಲಿ ಸೌಹಾರ್ದತೆ ತುಂಬ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಮಕ್ಕಳು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಿರ್ದೇಶನ ಕೊಡದೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಛಾಪನ್ನು ಮೂಡಿಸ್ಕೊಳ್ತಕ್ಕಂಥ ರೀತಿನಲ್ಲಿ ಮಕ್ಕಳು ಹರಡ್ತಾರೆ. ನನ್ನ 2ನೇ ಮಗಳು ಮೈತ್ರಿ ಪರಿಸರ ಮತ್ತು ವಿಜ್ಞಾನದ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಲೋ ಆ ಸಮಯದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದು ರಘೋತ್ತಮ್ ರಾವ್. ಆಮೇಲೆ ನನ್ನ ದೊಡ್ಡ ಮಗಳು ಜ್ಯೋತ್ಸ್ನಾಗೆ ಅಗತ್ಯ ಬಿದ್ದಾಗ ಅದಕ್ಕೆ ತಕ್ಕಂಥ ಕೌನ್ಸಿಲಿಂಗ್ ಮಾಡಿ ಮಾರ್ಗದರ್ಶನ ಕೊಟ್ಟು ತನ್ನ ಕೆಲಸವನ್ನು ನಿಭಾಯಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದನು ರಘೋತ್ತಮ್ ರಾವ್. ತುಂಬ ಆಪ್ತವಾದ ಕುಟುಂಬ. ಅವ್ರಿಗೆ 70ನೇ ವರ್ಷ ಶಾಂತಿ ಆಗ್ತಾ ಇದೆ. ಒಳ್ಳೇದು ಮಾಡಲಿ. ಅವರಿಂದ ಸಂಸಾರ ಅಂದರೆ ಈ ಜಗತ್ತಿಗೆ ಇನ್ನೂ ಹೆಚ್ಚಿನ ಕಾಣಿಕೆ
ಸಿಗಲಿ ಅಂತ ಆಶಿಸ್ತಾ ಶುಭವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು. I am immensely pleased to learn that my colleague Raghuttam Rao is celebrating his 70th year of wonderful service to this society. I met him in the year 2000 when I was absolutely new to Bangalore. I retired from the service. I really didn't know how to open one more innings, and education and teaching was not on my mind at all. But then fate brought me to Raghuttam Rao, and he inducted me into teaching line, and I am still continuing 25 years, and I am still continuing the teaching line. And in this I spent 15 years with him together. And being a military man, it was extremely difficult for me to get adjusted to the civilian way of life. Raghuttam helped me in every possible way to remove the rough edges in my personality, and also guide me through the various crises that I had in my professional and personal life. Though he is 10 years younger to me, in wisdom I think he was 20 years ahead of me, and he was my great strength throughout the 15 years that I spent with him. And even though he has left Jain for a better to pursue his hobby, we are still in touch with each other, and on all possible occasions we do meet. On this occasion of his 70th birthday, I wish him a good health, his family a great prosperity, and all of them a very, very happy future. Thank you. Namaste Rao Garu. It is a pleasure and honor to wish you on this wonderful day. In our Sanatana Dharma, the role of a Grahastha is considered to be the most difficult, because he has to evolve along with taking different kinds of people along with him, his family, friends, atithis, his own dharma and all that. But you've done it very casually and perfectly. You're one of those people who will stand as an example of not breaking but binding. That is what makes the life full. So I have always admired you, you know that. And what do we wish a man who has everything? That he continues to have everything forever, for a long, long time to come, so that everyone around you is blessed as well. Thank you. All the best, Rao Garu. ಸರ್ ನಮಸ್ಕಾರ. 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸರ್ ನೀವು ಇವಾಗಲಾರು ಹೇಳಬೇಕು. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕ್ಯಾಲೆಂಡರ್ ಪ್ರಕಾರ 69-70 ವರ್ಷ ಆಗಿದ್ರು ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣ್ತಿದ್ದಾಳೆ, ಏನು ಕಾರಣ ಅಂತ ನೀವು ಹೇಳಿಲ್ಲ. ಈಗಲಾರು ಹೇಳಬೇಕು ನೀವು. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಮಸ್ಕಾರ ಸರ್. ವಿಶ್ ಯು ಹ್ಯಾಪಿ 70th ಬರ್ಡೇ. ನಿಮ್ಮ 70ರ ಈ ಒಂದು ಹುಟ್ಟುಹಬ್ಬಕ್ಕೆ ನಿಮ್ಮ ಸಾವಿರಾರು ಸ್ಟೂಡೆಂಟ್ಸಲ್ಲಿ ಒಬ್ಬ ವೆಂಕಟೇಶ್ ಇವತ್ತು ವಿಶ್ ಮಾಡ್ತಾಯಿದ್ದೀನಿ. ಭಾಳ ಸಂತೋಷ ಸರ್. ಸ್ಟೇ ಹೆಲ್ದಿ. ಅದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಯು ಆರ್ ಆಲ್ವೇಸ್ ಹೆಲ್ದಿ, ಯು ಆರ್ ಆಲ್ವೇಸ್ ಸ್ಟ್ರಾಂಗ್. ಸೊ ದಟ್ ಈಸ್ ಹೌ ಇಟ್ ಈಸ್. ಸೊ ಆಲ್ ದ ಬೆಸ್ಟ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ನನ್ನ ಗುರುಗಳಾದ ರಘುತ್ತಮ್ ರಾವ್ರವರಿಗೆ 70ನೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಈ 70 ವರ್ಷಗಳಲ್ಲಿ ನೀವು ನಡೆದು ಬಂದ ದಾರಿ ಬಹಳ ಒಂಥರ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿ ನೀವು ನಡ್ಕೊಂಡು ಬಂದಿದ್ದೀರಾ. ನಿಮ್ಮ ಒಡನಾಟ, ನಾವು ನಿಮ್ಮ ಸ್ಟೂಡೆಂಟ್ ಆಗಿ ನಿಮ್ಮನೆಗೆ ಪಾಠಕ್ಕೆ ಬರ್ತಾ ಇದ್ವಿ. ಆ ಪಾಠಕ್ಕೆ ಬಂದಾಗಲೂ ಕೂಡ ವಿದ್ಯಾರ್ಥಿಗಳಲ್ಲಿ ನೀವು ಪ್ರೀತಿಯಿಂದ ಎಲ್ಲ ಪಾಠ ಎಲ್ಲ ಆದ್ಮೇಲೆ ನಮಗೆ ರೊಟ್ಟಿ ಪಕೋಡ ಮೇಡಮ್ಗೆ ಹೇಳಿ ಮಾಡಿಸ್ಕೊಡ್ತಾ ಇದ್ವಿ. ನಿಮ್ಮಷ್ಟೇ ಮೇಡಮ್ ಅವರು ಕೂಡ ನಮಗೆ ಬಹಳ ವಿಶ್ವಾಸ ತೋರಿಸೋರು.
ಮತ್ತು ನೀವೆಲ್ಲ ನಮಗೆ ಚಾಮಯ ಮಿಸ್ಟಿದ್ದಾಗಿ ನಾಗರಾವ್ ಸಿನಿಮಾದಲ್ಲಿ ರಾಮಾಚಾರ್ಯನ ತಿದ್ದಿ ಬೆಳೆದ ಚಾಮಯ ಮಿಸ್ಟರ್ ಥರ ಚಾಮಯ ಮಿಸ್ಟ್ ಹೆಂಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ಇಟ್ಕೊಂಡಿದ್ರು, ನೀವು ಈಗಲೂ ಕೂಡ ಯಾರೇ ದಾರಿ ಸಿಕ್ಕಿದ್ರು ರಘುತ್ತಮರಾವ್ ಅಂತ ನಿಲ್ಲಿಸಿ ಮಾತಾಡೋಂಥ ವ್ಯಕ್ತಿತ್ವ ನಿಮ್ಮದು. ಮುಂಚೆಲ್ಲ ನಾವೆಲ್ಲ ರೆಸಾರ್ಟು ಅಲ್ಲಿ ಇಲ್ಲಿ ಹೋಗಿ ಸಮ್ಮರ್ ಹಾಲಿಡೇಸ್ ಕಾಲ ಕಳೀತಾ ಇದ್ವಿ, ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು. ಆದರೆ ಇವಾಗ ನೀವು ನಮಗೆ ಕಾಡಿನ ಕಾನ್ಸೆಪ್ಟು ಏನು ಅಂತ ಹೇಳಿ ಪ್ರಾಣಿ ಸಂಕುಲ, ಮನುಷ್ಯ ಮತ್ತು ಪರಿಸರದ ಬಗ್ಗೆ ತುಂಬ ಚೆನ್ನಾಗಿ ಮಾರ್ಗದರ್ಶನ ನೀಡಿ ನಮಗೆ ಜೀವನದಲ್ಲಿ ಇವೆಲ್ಲ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ, ಪ್ರಾಣಿಗಳು ಮತ್ತು ಕಾಡು ಪರಿಸರ ಬಗ್ಗೆ ತುಂಬ ಚೆನ್ನಾಗಿ ನೀವು ನಮ್ಗೆ ಮಾರ್ಗದರ್ಶನ ಕೊಟ್ಟರೆ ದೇವರು ನಿಮಗೆ ಆಯುಷ್ಯ, ಐಶ್ವರ್ಯ, ಆರೋಗ್ಯನ ಹೆಚ್ಚಿಸಿ ಕೊಟ್ಟು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬನ ಕಾಪಾಡಲಿ ಅಂತ ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಳ್ತೀನಿ. ನನ್ನ ಪೂಜ್ಯ ಗುರುಗಳು, ಅತ್ಯಂತ ಆತ್ಮೀಯ ಮಾರ್ಗದರ್ಶಕರು ಹಾಗೂ ಹಿತಚಿಂತಕರು ಆಗಿರುವ ಸನ್ಮಾನ್ಯ ಶ್ರೀ ಕಾಶಿ ರಘುತ್ತಮರಾಯರು ತಮ್ಮ 70ನೇ ಸಂವತ್ಸರವನ್ನು ಸಂಪೂರ್ಣಗೊಳಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಆತ್ಮೀಯ ನಮನಗಳು ಹಾಗೂ ಹಾರ್ದಿಕ ಶುಭಾಶಯಗಳು. ಜ್ಞಾನಾರ್ಜನೆ ಹಾಗೂ ಇತರರಿಗೆ ಮಾರ್ಗದರ್ಶನ ನೀಡುವುದರಲ್ಲಿ ನಿಮಗಿರುವ ಉತ್ಸಾಹವು ಮುಂಬರುವ ಪೀಳಿಗೆಗಳಿಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಮುಂಬರುವ ಸಮಯದಲ್ಲಿ ಭಗವಂತನು ನಿಮಗೆ ಆಯುರಾರೋಗ್ಯ ಭರಿತ ಸಕಲ ಸಂಪತ್ಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಅವರು ನಮ್ಮ ಅಳಿಯ ಮೊದಲು ಕಾಲೇಜ್ ಲೆಕ್ಚರರ್ ಆಗಿದ್ದರು, ಆಮೇಲೆ ಜೈನ್ ಕಾಲೇಜು ಪ್ರೊಫೆಸರ್ ಆಗಿದ್ದು. ಇವಾಗ ಅವ್ರಿಗೆ ಇದು ಪ್ರಾಣಿಗಳದು ಆಮೇಲೆ ಕಾಡು ಅದೆಲ್ಲ ತುಂಬ ಇಷ್ಟ. ದೊಡ್ಡವನ್ ಕಂಡ್ರೆ ತುಂಬ ಮರ್ಯಾದೆ, ತಾಯಿ ಸ್ಥಾನದಲ್ಲಿ ನೋಡ್ತಾರೆ ಯಾರು ದೊಡ್ಡವನ್ ಕಂಡ್ರು. ಎಲ್ಲರನ್ನೂ ಒಂಥರ ವಿನಯವಾಗಿ ಮಾತಾಡ್ತಾರೆ, ಮಕ್ಕಳನ್ನೇ ಆಗಲಿ ಬೇರೆ ಯಾರನ್ನೇ ಆಗಲಿ ಕೋಪ ಇಲ್ಲ ಅವ್ರಿಗೆ. ನಮ್ಮ ಮಗನ ಚೆನ್ನಾಗಿ ನೋಡ್ಕೊ ಶಾಂತಿ ಮಾಡ್ಕೋತಾ ಇದ್ದಾರೆ. ದೇವರು ನನ್ನ ಮಗಳನ್ನ ಚೆನ್ನಾಗಿಟ್ಟಿರಲಿ. ಮೊಟ್ಟ ಮೊದಲನೇದಾಗಿ ರಘುತ್ತಮರಾವ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಅವರು ಭಾವ ಅಂತಲೇ ಹೆಚ್ಚಾಗಿ ಅವರು ಸ್ನೇಹಿತರಾಗಿ ಗುರುಗಳಾಗಿ ಎಲ್ಲದಕ್ಕೆ ಸಹಕರಿಸಿದ್ದಾರೆ. ಅವರು ತುಂಬ ಜನಕ್ಕೆ ಸಹಾಯ ಮಾಡ್ತಾರೆ, ಇವಾಗಲೂ ಸಹಾಯ ಮಾಡ್ತಾ ಇದ್ದಾರೆ. ಅವರು ಇದೇ ಕಂಟಿನ್ಯೂ ಆಗಲಿ, ಇದೇ ಥರ ಮುಂದುವರಿಲಿ ಅಂತ ಆಸೆ ಪಡ್ತೀನಿ. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗುರುಗಳೇ, 70ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸುಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ಅನಿಸಿದೆ. ಮೊದಲನೇದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀವು ಫ್ರೀಯಾಗಿ ಪಾಠನೂ ಹೇಳಿಕೊಟ್ಟು ಫೀಸು ಕಟ್ಟಿ ಅವ್ರಿಗೆ ವಿದ್ಯಾದಾನ ಮಾಡಿದ್ದೀರಾ. ಎರಡನೇದು, ಯಾರು ಮೇಲಲ್ಲ ಕೀಳಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದೀರಾ. ಅದು ಹೇಗಪ್ಪ ಅಂದರೆ, ನಾವು ರೆಸಾರ್ಟ್ಗಳಲ್ಲಿ ಎಲ್ಲಡಿಗೆ ಪ್ರೋಗ್ರಾಮ್ ಮಾಡಬೇಕಾದ್ರೆ ಸಣ್ಣ ಕೆಲಸಗಾರರಿಂದ ಹಿಡಿದು ಮ್ಯಾನೇಜರ್ವರೆಗೂ ಎಲ್ಲರೂ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಧನ್ಯವಾದ ಹೇಳಿ ಅವ್ರಿಗೆ ಆನರ್ ಮಾಡ್ತಿದ್ದಿದ್ದ ರೀತಿ, ಅದರಿಂದ ಅವರು ಎಷ್ಟು ಖುಷಿ ಪಡ್ತಿದ್ರು ಅಂದರೆ ಅದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿ. ನಮ್ಮನ್ನೂ ಇಲ್ಲಿ ಸ್ಟೇಜ್ ಮೇಲೆ ಕರೆದು ಆನರ್ ಮಾಡ್ತಾರಲ್ಲಪ್ಪ, ನಮಗೂ ಧನ್ಯವಾದ ಹೇಳ್ತಾರಲ್ಲಪ್ಪ ಅಂತ ಖುಷಿ ಪಡ್ತಾಯಿದ್ರು. ಅದನ್ನು ನಾನು ನೋಡಿದ್ದೀನಿ. ಅದನ್ನು ನೋಡಿ ನನಗೂ ತುಂಬ ಸಂತೋಷ ಆಗಿದೆ. ಇದರಿಂದ ನಾವು ಭಾಳಷ್ಟು ಕಲ್ತಿದ್ದೀನಿ. ನಾನು ಇನ್ನೂ ನಿಮ್ಮಿಂದ ಭಾಳ ಕಲಿಯೋದು ಭಾಳ ಇದೆ. ಇದೇ ಥರ ನೀವು ನಗ್ನಗ್ತಾ ಸುಖವಾಗಿ ಸಂತೋಷವಾಗಿ ಆರೋಗ್ಯದಿಂದಿರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಗುರುಗಳಾದ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಧನ್ಯವಾದಗಳು. ನಮ್ಮ ಭಾವನ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಎರಡು ಮನದಾಳದ ಮಾತು ಆಡಬೇಕಂತ ಅನಿಸ್ತಿದೆ. ಅವರು ನನಗೆ ಭಾವ ಮಾತ್ರ ಅಲ್ಲ, ನನ್ನ ಗುರುಗಳು ಕೂಡ ಆಗಿದ್ದರು. ನನ್ನ ಸ್ಟೂಡೆಂಟ್ ಲೈಫಿಂದ ಇವತ್ತಿನವರೆಗೂ ನಾನು ಏನಿದ್ದೀನೋ ಅವ್ರ ಮಾರ್ಗದರ್ಶನದಲ್ಲಿ ನಾನು ಬಂದಿದ್ದೀನಿ. ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳ್ಳುವಾಗ ಅವರ ಮಾರ್ಗದರ್ಶನದಿಂದ ನನಗೆ ಭಾಳಷ್ಟು ಉಪಯೋಗವಾಗಿದೆ. ಮತ್ತು ಅವರು 70 ವರ್ಷಗಳ ಕಾಲ ಒಂದು ಒಳ್ಳೆಯ ಜೀವನವನ್ನು ನಡೆಸಿದ್ದಾರೆ. ಅತ್ಯುತ್ತಮವಾದ ಜೀವನವನ್ನು ನಡೆಸಿದ್ದಾರೆ. ಮುಂದೆನೂ ಇದೇ ಥರ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಆಯಸ್ಸು ಕೊಟ್ಟು ಒಳ್ಳೆ ರೀತಿ ಜೀವನ ನಡೆಸೋಕ್ಕೆ
ಅನುಗ್ರಹ ಮಾಡಬೇಕಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ನಾವು ಬಹಳಷ್ಟು ಅವ್ರ ಜೊತೆ ಪ್ರವಾಸಗಳನ್ನು ಮಾಡಿದ್ದೀವಿ ಜೊತೆಯಲ್ಲಿ. ಮತ್ತು ಜೊತೆಗೂ ಕೂಡ ನಾವು 30 ವರ್ಷದಿಂದ ಕೆಳಗಡೆ ಮೇಲ್ಗಡೆ ಮನೆ ನಮ್ಮದು ಅವ್ರದ್ದು ಇದ್ದೀವಿ. ಮತ್ತು ಪ್ರತಿ ದಿವಸ ರಾತ್ರಿ ನಾವು ಕಾರ್ಡ್ಸ್ ಟೇಬಲಲ್ಲಿ ಸೇರ್ತೀವಿ, 1 hour ಕಾರ್ಡ್ಸ್ ಆಡ್ತೀವಿ, ಹಾಗೆ ಅದನ್ನು ಎಂಜಾಯ್ ಮಾಡ್ತೀವಿ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರು ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ಹ್ಯಾಪಿ ಬರ್ಡೇ ಸರ್, ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ರವತ್ ಮ್ಯಾಮ್. ನೀನು ಎಲ್ಲರಿಗೂ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತಂದರೆ ದೇವರು ನಿನಗೆ ಆಯುಸ್ಸು ಆರೋಗ್ಯ ಫಸ್ಟು ಚೆನ್ನಾಗಿ ಕೊಡಲಿ. ಇನ್ನೂ 100 ವರ್ಷದ ಬರ್ತ್ಡೇ ಮಾಡ್ಕೊ ಅಂತ ವಿಶ್ ಮಾಡ್ತೀನಿ. ನಿನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ, ನೀನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀಯ, ಅದಕ್ಕೆ ದೇವರ ಅನುಗ್ರಹ ನಿಂಗೆ ಯಾವಾಗಲೂ ಇರಲಿ. ಮತ್ತೊಮ್ಮೆ ಹೇಳ್ತೀನಿ, ನಿಂಗೆ ಆರೋಗ್ಯ ತುಂಬ ಚೆನ್ನಾಗಿ ಕೊಡಲಿ, ದೇವರು ಮನಃಶಾಂತಿ ನೆಮ್ಮದಿ ಕೊಡಲಿ. ಹ್ಯಾಪಿ ಬರ್ಡೇ ಗುರು. ನಾನಿವತ್ತು ನನ್ನ ಟೀಚರ್ ಬಗ್ಗೆ ಮಾತಾಡಲ್ಲ, ನನ್ನ ಯಜಮಾನ್ರ ಬಗ್ಗೆ ಮಾತಾಡಲ್ಲ, ನಾನು ತುಂಬ ಇಷ್ಟಪಡೋ ವ್ಯಕ್ತಿ ಬಗ್ಗೆ ಮಾತಾಡಲ್ಲ, ನನ್ನ ಸ್ನೇಹಿತನ ಬಗ್ಗೆ ಮಾತಾಡಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ಎಲ್ಲವೂ ಅವರೇ ನನಗೆ. ನನಗೆ ಮದುವೆ ಆಗೋಕ್ಕೆ ಮುಂಚೆ ಅವರು ನನ್ನ ಗುರುಗಳಾಗಿದ್ದರು. ನನಗೆ ಪಾಠ ಹೇಳ್ಕೊಟ್ಟಿದ್ದ ಮೇಷ್ಟ್ರು, ಮಾರ್ಗದರ್ಶನ ಮಾಡಿದ್ದು ಫ್ರೆಂಡು ಎಲ್ಲ ಆಗಿದ್ದರು. ಅವರೇ ನನ್ನನ್ನು ಪ್ರಪೋಸ್ ಮಾಡಿ ಮದುವೆ ಮಾಡಿಕೊಂಡ್ರು. ಇದು ವೆರಿ ಅನ್ಎಕ್ಸ್ಪೆಕ್ಟೆಡ್. ದೇವ್ರ ದಯದಿಂದ, ದೇವರ ಆಶೀರ್ವಾದದಿಂದ, ದೊಡ್ಡವರ ಆಶೀರ್ವಾದದಿಂದ ನಾನು ಅವ್ರ ಭಾಳ ಸಂಗಾತಿ ಆದೆ. ನನಗೆ ಅವ್ರ ಬಗ್ಗೆ, ಅವ್ರ ಗುಣಗಳ ಬಗ್ಗೆ ಹೇಳಬೇಕು ಅಂದರೆ, ಅವ್ರ ಹೆಸರೇ ರಘುತ್ತಮ. ಅವ್ರ ತಂದೆ ತಾಯಿ ಆ ಹೆಸರಿಟ್ಟಿದ್ರಿಂದಲೋ ಏನೋ ಗೊತ್ತಿಲ್ಲ, ರಘುವಂಶದಲ್ಲಿ ಉತ್ತಮ ರಾಮ. ಅವ್ರ ಗುಣಗಳೆಲ್ಲ ಅವ್ರಿಗೆ ಬಂದಿದೆ. ಆ ಸಹನೆ, ಆ ತಾಳ್ಮೆ, ಆ ಆಲೋಚನಾ ಶಕ್ತಿ ಎಲ್ಲ, ಆ ಸ್ನೇಹಪರತೆ ಎಲ್ಲ ಅವರಿಗೆ ಬಂದಿದೆ. ಅದೇ ನನಗೆ ತುಂಬ ಸಂತೋಷ. ಹಾಗೆ ಅವರು ಅವರ ಜೀವನದಲ್ಲಿ ಎಲ್ಲ ರೋಲ್ಗಳನ್ನು ಚೆನ್ನಾಗೇ ಮಾಡ್ಕೊಂಬಂದಿದ್ದಾರೆ. ಹೇಳಬೇಕು ಅಂದರೆ, ಒಬ್ಬ ಮಗನಾಗಿ, ಒಬ್ಬ ಸಹೋದರನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ಗುರುಗಳಾಗಿ, ಒಬ್ಬ ಶಿಷ್ಯನಾಗಿ ಎಲ್ಲ ರೋಲ್ಗಳು ಪರ್ಫೆಕ್ಟ್, ಹೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದನ್ನು ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಹಾಗೆ ಅವರು ಮಹಿಳೆಯರಿಗೆ ತುಂಬ ಗೌರವ ಕೊಡ್ತಾರೆ. ಅವ್ರಿಗೆ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸೋದು, ಅವ್ರಿಗೆ ಬೇಜಾರು ಮಾಡೋದು ಅಂದರೆ ಆಗಲ್ಲ. ಅವ್ರು ಯಾವತ್ತೂ ಅದನ್ನು ಮಾಡೂ ಇಲ್ಲ ಲೈಫಲ್ಲಿ. ಅದು ಅಕ್ಕ ತಂಗಿರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಬೇರೆಯವರೇ ಆಗಿರ್ಬೋದು, ಅವ್ರಿಗೆ ಅದು ಇಷ್ಟ ಆಗಲ್ಲ. ಆಮೇಲೆ ಅವರನ್ನು ಕೇಳಿಕೊಂಡು ಏನೋ ಒಂದು ಕಷ್ಟ ಅಂತ ಬಂದವ್ರಿಗೆ ಅವರು ಸ್ವಾಂತನದ ಮಾತುಗಳನ್ನು ಹೇಳಿ ಕಳಿಸ್ತಾರೆ. ಅವರಿದ್ದಲ್ಲಿ ನಗು ಇದ್ದೇ ಇರುತ್ತೆ. ಅವ್ರನ್ನ ಮನೆಗೆ ಬಂದವರೆಲ್ಲ ನಕ್ಕೊಂಡೇ ಹೋಗ್ತಾರೆ. ಅದೆಲ್ಲ ನಂಗೆ ತುಂಬ ಹೆಮ್ಮೆ ಇದೆ ಅವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ. ದೇವ್ರ ದಯದಿಂದ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸದಿಂದ ಅವರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಸಾಮರ್ಥ್ಯದಿಂದ, ಧೈರ್ಯದಿಂದ, ಶಕ್ತಿಯಿಂದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಶ್ರೀರಾಮ್. Happiest 70th birthday, Anna. I think today you officially hit the age where you can still tell us the same story 5 times and we will pretend as though it is your first one. But on the serious note, I think 2, 5, 10 minutes is just not enough to really express how I feel about my dad. But in a nutshell, he never compelled, criticized or compared us while we were growing up. He gave us a lot of space to experiment, raised us with a lot of respect and autonomy. But what I love the most about Dad is his way of correcting. Never has he sermoned, never has he lectured, never told us what to do, what not to do. It was mostly through humor, sometimes a smirk, sometimes a joke, and we would realize what we did
while we were still laughing about it. That was something unique about him. He helped us, or rather, he made us realize that it is okay to fail and do it without fear, and to succeed without pressure. Apart from all this, he introduced me to nature and wildlife from a very, very young age. I used to go with him everywhere he went, his college trips, treks, bird watching, even to his lecture classes sometimes. And today I have found a passion and a hobby in wildlife. And I'm ever grateful for that. What I admire the most about him is his moderation. He was never too loud but never too distant. Just the right amount of care, love, concern and support whenever we needed it. And there is never a dull day with him around. I love him more than what words can say. Wishing you many, many more years of good health, laughter and happiness. Hello, sir. Happy 70th birthday. I should say, I feel truly privileged to have found not just a father-in-law, but a friend, a travel buddy, and a guide, but not the least, a glassmate in you. I truly adore the encyclopedia that you are. ಎಷ್ಟೊಂದು ನಮ್ಮದು ಕ್ಯಾಶುವಲ್ ಕನ್ವರ್ಸೇಷನ್ಸು it turns out to be a rich experience for me. It's a learning experience. And I should say, it's effortless, it's engaging, and it's uniquely you. I adore your sharp sense of humor and the way you treat everyone with respect. ನಿಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲ ನೀವು ಶೇರ್ ಮಾಡಿದಾಗ ನನಗೇನಪ್ಪ ಅನಿಸ್ತು, ಐ ಟ್ರೂಲಿ ಫೌಂಡ್ ಎ ವಂಡರ್ಫುಲ್ ನರೇಟರ್ ಇನ್ ಯು. You have lived fully, laughed often, and taught many of us just by being yourself. Sir, here is to many more adventures, stories, and classes to be shared. Wishing you lots of happiness, health, and laughter in the years ahead. Cheers, sir. Happy birthday, Anna. Wishing you a very happy, happening, and healthy 70. I'm sure already tumba jana nin bagge maatadidare. They have spoken about different dimensions of your personality. But to get to talk to you, to everyone about how you were as a father, I think is a privilege that is with only Smita and me. I'm very happy about that, and I'm going to exactly do that today. So, as a father, if I have to speak about you as a father, there are many, many, many things that I can say. But there are 5 very, very important things that stand out. Firstly, growing up, or even now, Smita and I have been totally 2 different individuals. Her interest has always been in arts and creativity, and my interest has always been in academics and extracurricular. But eshte kashtapat hudukudruve, I cannot find even one instance or one incident where you have tried to compare us with each other or with anybody else in the world. You know, that kind of gave us tremendous confidence. And today as a parent, I realize it's so difficult to do that. It's so tempting as a parent to compare our child with somebody who's doing better, or with somebody who we want them to be like. It is very, very tempting. And you have not done it even once in your lifetime. I think that is the biggest positive parenting trait you have.
And I'm so grateful for that, and I look up to you for that. It has given us immense confidence in ourselves. Secondly, you have never compelled or insisted upon us on anything. Never forced your thoughts, never your opinions, nothing at all. You've just let us be. The stream of studies we chose, our interests, our hobbies, the person whom we got married to, nothing was forced down upon us. Yes, you have guided us, yes, you have advised us, but it was never compelling on both of us. And that again made us very, very decisive in life. That gave us a lot of clarity in decision making. And again, I'm so grateful you did what you did. Thirdly, the kind of, like I always say, if I again have to go back to life, scan through its pages, purge it, again I cannot find even a single instance where I felt in my childhood that I had to seek your love and approval by doing something or being like someone. Never ever. You just accepted me for whoever I was, you met me where I was, and in that kind of acceptance, you made me feel so complete and enough. That is again something incredible about your parenting. Fourth, I always say this, that by exposing us very early on in our childhood to traveling, to literature, to theatre, to wildlife, to nature, to humor, to public speaking, to spirituality, you just don't know, you can't imagine what you've gifted us. You've just widened our life's lens, and today I am able to enjoy and appreciate life much more than any of the others of my age group do. So again, I'm so grateful you did what you did. Lastly, that unwavering support that you have always been, the silent force behind everything that I do in my life. You know, you were never loud in your praises, you were never overcritical about anything, or you were not even expressive, or you would never come back and tell that you loved us every day. But you have constantly given us one feeling. You have given me that feeling that nothing can go wrong when you are around. Or even if it does, you are there to set it right. And that is the greatest gift a father can give his daughter. And I just can't thank you enough for doing what you've done as a parent. You know, they always say that people come to your life for a purpose. But with you, I feel that you have come into my life to create that purpose. And if I grow up to be even a fraction of who you are, I consider my life a huge success. If I have to sum it up quickly, in my life story, if my life itself is a story, you are the spine of my story. If I have to say everything in a line, Dad, I'm so happy and proud that you are mine. Happy birthday once again. May you continue to live, love and laugh like you always do. Love you, Agudi. Hi Anna, wish you a very happy 70th birthday. You're like a kaleidoscope, someone who inspires us, who's always changing basis the vantage point of each and every one of us. While all of us have different perceptions of you, you still are the same. It's just about how people perceive you based on their vantage point. You are a teacher in true spirit, teaching us not just about academics, teaching not just about birds, more teaching us around the way of life and how do we be much better and better people. In general, I'd say that's the most valuable aspect of the life, wherein we draw a lot of inspiration from you to make ourselves much better. You're like old wine, specifically because exquisite wines age gracefully and are really come in at a premium. I'm sure a lot of people have taken inspiration and learned a lot from you over the years. Wish you a very happy 70th again, with a lot of health, wealth and happiness.
Hi Abudi, very happy birthday. ನನ್ನ ಬರ್ಡೇಗಿಂತ ನಿನ್ನ ಬರ್ಡೇನೇ ಸ್ಪೆಷಲ್ಲು. ಯಾಕೆ ಅಂದರೆ ನನಗೆ ನಿನ್ನ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ. ನೀನು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸೋದು ಮತ್ತು ಬರ್ಡ್ಸ್ ಬಗ್ಗೆ ಹೇಳ್ಕೊಡೋದು, ಅದು ಬೈದೆ ಹೇಳ್ಕೊಡೋದು, ಅದೆಲ್ಲ ನಿನ್ನ ಬಗ್ಗೆ ತುಂಬ ಇಷ್ಟ. ಮತ್ತು ನಾನು ಯಾವಾಗ ನಿನ್ನ ಅಗು ತಾತ ಕರೀತಾ ಇದ್ದೆ, ಇವಾಗ ಅಗುದಿ ಅಂತ ಆಗ್ಬಿಟ್ಟಿದೆ. ಬಟ್ ಇದಕ್ಕೆಲ್ಲ ನಿನ್ನ ಗ್ರ್ಯಾಂಡ್ ಫಾದರ್ ಆದರೂ ನೀನು ನನ್ನ ಗ್ರ್ಯಾಂಡ್ ಫಾದರ್ಗಿಂತ ವೆರಿ ಬೆಸ್ಟ್ ಫ್ರೆಂಡು. ನೀನು ಇಲ್ಲದೆ ನಾನು ಕರೆಕ್ಟಾಗಿ ಬರ್ಡ್ಸ್ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಏನೂ ನನಗೆ ಗೊತ್ತಿರಲಿಲ್ಲ. ಮತ್ತು ನೀನು ಇದನ್ನು ಇಂಟ್ರಡ್ಯೂಸ್ ಮಾಡಿದಾಗ ಆವಾಗ ತಾನೇ ನನಗೆ ಬರ್ಡ್ ಲೈಫು, ವರ್ಲ್ಡ್ ಸ್ಯಾಂಕ್ಚುರಿ, ನ್ಯಾಷನಲ್ ಜಿಯೋಗ್ರಫಿಕ್ಕು ನೋಡೋದು ಎಲ್ಲ ನನಗೆ ಆಸೆ ಆಗ್ತಾ ಇದೆ. ಮತ್ತು ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಅಗೇನ್ ಆ್ಯಂಡ್ ವಿಶ್ ಯು ವಿತ್ ಅ ಲಾಟ್ ಆಫ್ ಲೈಫ್ ಅಹೆಡ್. ಥ್ಯಾಂಕ್ ಯು. Today we are celebrating 70th birthday of our dear professor. I'll never forget how he stepped in to help me get my hall ticket after I brilliantly managed 0% attendance in my second PU. It was a total lifesaver. Thanks to him, I have come to appreciate life and nature much more. He is forever sending me things he reads or learns, convinced it's exactly what I need. At 70, he's still buzzing with energy and enthusiasm. Couldn't ask for a better uncle. I wish him happiest and healthiest life ahead. Thank you. Hi Dodappa, thank you for being a great influence in my life. ಬರ್ಡ್ ವಾಚಿಂಗು, ವೈಲ್ಡ್ ಲೈಫು, ನೇಚರು ಅದೆಲ್ಲ ನಿಮ್ಮಿಂದಾನೇ ನಾನು ಫುಲ್ಲು ಕಲ್ತ್ಕೊಂಡಿದ್ದು. ಆಮೇಲೆ ಲಾಲ್ಬಾಗ್ ನಿಮ್ ಜೊತೆ ಬನ್ನರ್ಘಟ್ಟ ಅವೆಲ್ಲ ಇವಾಗ್ಲೂ ನಾಪಿಸ್ಬೋದು. ಯಾವ್ದಾದ್ರು ಬರ್ಡ್ ನೋಡಿದ್ರೆ ಅದ್ರ ಹೆಸರು ನಾಪಿಸ್ಕೊಂಡ್ರೆ ನಿಮ್ಮನ್ನೇ ನಾಪಿಸ್ಕೊಳ್ತೀನಿ. ತುಂಬಾ ಇದೆ ಹೇಳಕ್ಕೆ, ಬಟ್ ಇದು ಚಿಕ್ಕದಾಗಿ ಹೇಳ್ಬೇಕು ಈ ವಿಡಿಯೋದಲ್ಲಿ. ಅಂದ್ರೆ ನನ್ಗೆ ವೈಲ್ಡ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾರಣನೇ ನೀವು. ಫ್ರಮ್ ದೆನ್ ಇಟ್ಸ್ ಗ್ರೋನ್ ಓನ್ಲಿ ಬಿಗರ್. ಮುಂಚೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಇರ್ತದೆ ನಿಮ್ ಮನೇಲಿ, ಇವಾಗ ಸ್ವಲ್ಪ ಬರೋದ್ ಕಡಿಮೆ ಆಗಿರ್ಬೋದು, ಬಟ್ ನಿಮ್ ಮೇಲಿರೋ ಗೌರವ. ಹಾಯ್ ದೊಡ್ಡಪ್ಪ, ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ. ದೊಡ್ಡಪ್ಪ ಅಂದಿದ ತಕ್ಷಣ ನನಗೆ ತುಂಬಾ ವರ್ಡ್ಸ್ ನೆನಪು ಬರುತ್ತೆ. ಒಂದು ಕಾಮ್, ಕಂಪೋಸ್ಟ್, ಪಾಸಿಟಿವ್, ನೇಚರ್ ಲವರ್, ಹ್ಯೂಮರಸ್, ಕಾನ್ಫಿಡೆಂಟ್, ಇಂಟೆಲಿಜೆಂಟ್, ವೈಸ್ ಆ್ಯಂಡ್ ವಾಟ್ ನಾಟ್. ಇನ್ನೂ ನಾನು ಎಷ್ಟು ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. I feel that you are a personality who is like a conglomeration of all these traits and someone who is like really very rare to find. And ನನಗೆ ಏನು ಖುಷಿ ನನ್ನ ಜೀವನದ ಬಗ್ಗೆ ಅಂತಂದರೆ, ಐ ಆಮ್ ಸೋ ಹ್ಯಾಪಿ ದಟ್ ಐ ಹ್ಯಾವ್ ಯು ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನನಗೇನೇ ಕ್ರೈಸಿಸ್ ಬಂದ್ರೇನೋ, ಐ ಬಿಲೀವ್ ಯು ಆರ್ ದ ಫಸ್ಟ್ ಪರ್ಸನ್ whom I actually look up to for an advice. ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನೀವು ನನಗೆ ತುಂಬ ಒಳ್ಳೊಳ್ಳೆ ಅಡ್ವೈಸ್ಗಳನ್ನ ಕೊಟ್ಟಿದ್ದೀರಾ. ಇಟ್ ಕುಡ್ ಬಿ ನಾನು ಜಾಯ್ನ್ ಆಗಿದ್ದ ಸ್ಕೂಲ್ ಇರಬಹುದು, ಅಥವಾ ನಾನು ಜಾಯ್ನ್ ಆಗಿದ್ದ ಕಾಲೇಜ್ ಇರ್ಬೋದು. ಇವತ್ತು ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಫಿಯರ್ಲೆಸ್ಲಿ ಮಾತಾಡ್ತೀನಿ ಅಂದರೆ ದ್ಯಾಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಯು. ನೀವು ಕೊಟ್ಟಿರುವಂಥ ಕೆರಿಯರ್ ಅಡ್ವೈಸ್ ನನಗೆ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬಾ ವ್ಯಾಲ್ಯೂಬಲ್ ಅಂತಲೇ ಹೇಳ್ಬೋದು. ನಾನು ನಿಮ್ಮ ಜೊತೆ ಕೂತ್ಕೊಂಡು 1 hour ಅಥವಾ 1 hour ಅಂತಲೂ ಇಲ್ಲ, 5 minutes ಅಥವಾ ಒಂದು 10 minutes ನಾನು ನಿಮ್ಮ ಜೊತೆ ಒಂದು ಮಾತಾಡಿದ್ರು, ಐ ಫೀಲ್ ದಟ್ ಐ ಬಿಕಮ್ ಅ ಬೆಟರ್ ಪರ್ಸನ್. ಐ ಫೀಲ್ ದಟ್ ಐ ಬಿಕಮ್ ಅ ಬೆಟರ್ ವರ್ಷನ್ ಆಫ್ ಮೈ ಸೆಲ್ಫ್. ದಟ್ಸ್ ವೈ ಐ ರಿಯಲಿ ಲವ್ ಟಾಕಿಂಗ್ ಟು ಯು. ಸೊ I feel that you have had a great impact on my life. ನೀವು ಬದುಕಿರೋ ರೀತಿ ಇರ್ಬೋದು, ನಿಮ್ಮ ಐಡಿಯಲ್ಸ್ ಇರ್ಬೋದು, ನಿಮ್ಮ ಥಾಟ್ಸ್ ಇರ್ಬೋದು, ಇದೆಲ್ಲನೂ ನನ್ನ ಜೀವನದ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡಿದೆ. I must say that I am really, really lucky to have had you in my life. Thank you very much for everything that you've helped me out with.
and I wish you very, very happy 70th birthday and years of good life ahead. 70ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಮಶ್ರೀ. ನನಗೆ ಚಿಕ್ಕ ವಯಸ್ಸಿಂದನೂ ಪುಸ್ತಕ ಓದೋಕ್ಕೆ ಇನ್ಸ್ಪೈರ್ ಮಾಡಿರೋರಲ್ಲಿ ನಿಮ್ಮ ಬಿಲ್ಡ್ ಮಾಡಿರೋಂಥ ಲೈಬ್ರರಿ ಕೂಡ ಒಂದು. ಅದರಲ್ಲಿರೋ ಅಷ್ಟು ಪುಸ್ತಕಗಳು ಅಥವಾ ಆ ವೆರೈಟಿ ಸಬ್ಜೆಕ್ಟ್ಸ್ ಸಂಬಂಧಪಟ್ಟಂಥ ಪುಸ್ತಕಗಳು ನನಗೆ ಅದನ್ನು ನೋಡಿ ಅರ್ಥ ಆಗಿದ್ದು ಒಂದೇನೆಂದರೆ, ನನಗೆ ಎಷ್ಟೇ ವಯಸ್ಸಾಗಲಿ ಅಥವಾ ನಾನು ಎಷ್ಟೇ ಓದ್ಬೋದು, ಏನೇ ತಿಳ್ಕೊಬೋದು, ಅದು ಸ್ವಲ್ಪನೇ. ಅದರಾಚೆ ತುಂಬ ವಿಷಯ ಇದೆ ತಿಳ್ಕೊಳ್ಳೋಕ್ಕೆ. ಅದಕ್ಕೆ ತಿಳ್ಕೊಳ್ಳೋಕ್ಕೆ ಬೆಸ್ಟ್ ಸೋರ್ಸ್ ಅಂದರೆ ಪುಸ್ತಕ ಅಂತ ನನಗೆ ಅರ್ಥ ಆಯಿತು. ಇವತ್ತಿಗೂ ನನ್ನ ಆಫೀಸಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ನನ್ನ ಹತ್ರ ಅದು ಓದೋದಕ್ಕೆ ಅಂತ ಅಲ್ಲಲ್ಲಿಗೆ ಅಂತಲೇ ಪುಸ್ತಕನೇ ಮೇಂಟೈನ್ ಮಾಡ್ಕೊಂಡು ಒಂದು ಸಣ್ಣ ಲೈಬ್ರರಿ ನಂದೇ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ಸ್ಪಿರೇಷನ್ ನೀವು ಕೂಡ, ಅಂದರೆ ಇಟ್ಸ್ ನೋ ಎಕ್ಸಾಜರೇಷನ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರೋ ಆ ಮಟ್ಟದಿಂದ ಜ್ಞಾನ ಭಂಡಾರ ಮತ್ತು ನಿಮ್ಮಂಥ ಒಬ್ಬ ಉದ್ಯೋಗವಾಗಿ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನನ್ನ ಹೆಮ್ಮೆ. 70ನೇ ವರ್ಷ ಅನ್ನೋಂಥದ್ದು ಜಸ್ಟ್ ಫಾರ್ ದ ಸೇಕ್ ಆಫ್ ನಂಬರ್ಸ್ ಅಂತಾರಲ್ಲ ಹಾಗೆ. ಇವತ್ತಿಗೂ ಕಾಡಿಗೆ ಹೋಗಿ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಸೈ, ಹಳ್ಳಿಗಳಿಗೆ ಹೋಗಿ ಅಲ್ಲಿ ಹಳ್ಳಿ ಜೀವನ ಮಾಡೋಕ್ಕೂ ಸೈ, ಇಲ್ಲ 4 ಜನಕ್ಕೆ ತಿಳಿಯೋ ರೀತಿ ಪಬ್ಲಿಕ್ ಸ್ಪೀಕಿಂಗೂ ಸೈ, ಇವೆಲ್ಲನೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋವಂಥ ರೇರೆಸ್ಟ್ ಕ್ವಾಲಿಟಿ ಇರೋವಂಥವ್ರು ನಮ್ಮ ಮಧ್ಯೆ ಇದ್ದೀರಾ ಅನ್ನೋದೇ ನಮಗೆಲ್ಲ ಖುಷಿ. Hi Dodappa, thank you for narrating so many stories and making our childhood so memorable. One such story that you had narrated about Einstein and his driver backed me a speech in school, and that's how I discovered I can be a good orator too. Thank you for being such a fun, jovial person that you are. Wishing you great health, wealth and happiness. A very happy birthday, Dodappa. Hi Mamashi, congratulations on this milestone. I'm very, very, very happy to celebrate and acknowledge these 70 years of your well-lived life. After my time with my close family, which is my father, mother and Aji, I think I've spent the most amount of time with you. And I have cherished all these 28 years of my time which we have spent in the same house. I've got and picked a lot of qualities of yours, and if I have some wisdom today, I've got a lot of them from you. And I think you are the most well-read person in my circle, and I also cherish the lighter moments which we have shared, and the time which we have spent together traveling. And I have never traveled alone with any of my uncles, but apart from you, we have gone to trips, just you and me, and those trips were very dear to me and very close to my heart. So the only thing what I want to say is you have been a fatherly figure to me. You have set a threshold way high and showed us how to live contented and how to deliver value and where to draw a line, to learn to say Saku. So on this special day of yours, I want to say thank you for everything that you have done to me and the family. And I pray to God to give you long life, good health, and a lot of other opportunities to travel. And I'm looking forward to travel together and to cherish the many more happy moments with you. Hello Ragotma, many happy returns of the day. Wish you a very happy 70th birthday. It is a very important milestone. When you look back and look at your journey this far, it must be a really proud moment. ತುಂಬ ಜನಕ್ಕೆ ಪಾಠ ಹೇಳ್ಕೊಟ್ಟಿದ್ಯಾ ನೀನು, ತುಂಬ ಜನದಿಂದ ವಿಶಸ್ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೇನೂ ಎಲ್ಲರಿಗೂ ಪಾಠ ಹೇಳ್ಕೊಟ್ಟು ತುಂಬ ಜನಕ್ಕೆ ನಿನ್ನ ಟೀಚಿಂಗ್ಸಿಂದ ಲೆಟ್ ಯುವರ್ ಟೀಚಿಂಗ್ಸ್ ಟಚ್ ದೇರ್ ಸೋಲ್. ಐ ವಿಶ್ ಯು ಎ ವೆರಿ ಹ್ಯಾಪಿ, healthy and many more birthdays in the future. Take care. When I'm there, I'll give you a hug. Bye.
ಹುಟ್ಟಿಹಬ್ಬದ ಶುಭಾಶಯ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ಮತ್ತು ಬಾಂಧವ್ಯ ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ. ಹುಟ್ಟಿದಬ್ಬದ ಶುಭಾಶಯ.